ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸೂರ್ಯನ ಆಳ್ವಿಕೆಯ ಸಿಂಹ ರಾಶಿಯವರ ರಾಜಗಾಂಭೀರ್ಯದ ಈ ರಾಶಿಯವರ ಜೀವನದಲ್ಲಿ ಬರಲಿರುವ ಆ ರಾಶಿಯ ಸ್ತ್ರೀ ಮತ್ತು ಅವಳಿಂದ ಆಗುವ ಅದೃಷ್ಟದ ಬದಲಾವಣೆಗಳ ಕುರಿತು ಇಲ್ಲಿದೆ ವಿಶೇಷ ಮಾಹಿತಿ. ಸಿಂಹ ರಾಶಿಯವರೇ ಗಮನಿಸಿ, ನಿಮ್ಮ ರಾಜವೈಭವಕ್ಕೆ ಮೆರುಗು ನೀಡಲು ಬರ್ತಾ ಇದ್ದಾಳೆ ಆ ರಹಸ್ಯ ಸ್ತ್ರೀ. ಅಗ್ನಿತತ್ವದ ರಾಜನಿಗೆ ಪ್ರೀತಿಯ ಸಿಂಹಾಸನ. ಸಿಂಹ ರಾಶಿಯವರು ಅಂದ್ರೇ ಹುಟ್ಟುತ್ತಲೇ ನಾಯಕರು. ನಿಮ್ಮಲ್ಲಿರುವ ಆತ್ಮವಿಶ್ವಾಸ, ಧೈರ್ಯ ಮತ್ತು ಉದಾರ ಗುಣಕ್ಕೆ ಯಾರೂ ಸಾಟಿ ಇಲ್ಲ. ಆದರೆ ನಿಮ್ಮ ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂದರೆ ಅಹಂಕಾರದ ಮುಖವಾಡ. ಹೊರಗಿನ ಲೋಕಕ್ಕೆ ನೀವು ಬಹಳ ಸ್ಟ್ರಾಂಗ್ ಆಗಿ ಕಂಡರೂ ಕೂಡ ಒಳಗಿನಿಂದ ಪ್ರೀತಿ ಮತ್ತು ಮನ್ನಣೆಗಾಗಿ ಹಂಬಲಿಸುವ ಮೃದು ಮನಸ್ಸು ನಿಮ್ಮದು. ಈ ನಿಮ್ಮ ಒಂಟಿತನವನ್ನು ನೀಗಿಸಿ ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಗೆ ತರೋದಕ್ಕೆ ಒಬ್ಬ ರಹಸ್ಯ ಸ್ತ್ರೀ ಸಜ್ಜಾಗಿದ್ದಾಳೆ. ಇನ್ನು ಒಂದನೇದಾಗಿ ಸಿಂಹ ರಾಶಿಯವರ ಇಂದಿನ ಪರಿಸ್ಥಿತಿ ಹೇಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಈ ಕೆಳಗಿನ ಸವಾಲುಗಳನ್ನು ಎದುರಿಸ್ತಾ ಇರಬಹುದು. ಗುರುತಿಸುವಿಕೆಯ ಕೊರತೆ. ನೀವು ಎಲ್ಲರಿಗೂ ಸಹಾಯ ಮಾಡ್ತೀರಾ, ಆದರೆ ನಿಮಗೆ ಸಲ್ಲಬೇಕಾದ ಗೌರವ ಅಥವಾ ಕ್ರೆಡಿಟ್ ಅನ್ನೋದು ಸಿಗ್ತಾ ಇಲ್ಲ ಎಂಬ ಬೇಸರ ಇರಬಹುದು. ಇನ್ನು ಆರ್ಥಿಕ ಏರಿಳಿತ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಹಣದ ವಿಷಯದಲ್ಲಿ ಕೊನೆಯ ಕ್ಷಣದಲ್ಲಿ ವಿಘ್ನಗಳು ಅನ್ನೋದು ಎದುರಾಗ್ತಾ ಇರಬಹುದು. ಒಳ ಮನಸ್ಸಿನ ಸಂಕಟ. ನಿಮ್ಮ ನೋವನ್ನು ಯಾರ ಮುಂದೆಯೂ ಹೇಳಿಕೊಳ್ಳಲಾಗದೆ ಒಂಟಿಯಾಗಿ ಹೋರಾಡ್ತಾ ಇರ್ತೀರ. ಹಾಗಾದರೆ ಎರಡನೇದಾಗಿ ಆ ರಹಸ್ಯ ಸ್ತ್ರೀ ಯಾರು? ಆಕೆಯನ್ನು ಗುರುತಿಸುವುದಾದರೂ ಹೇಗೆ? ಈ ಸ್ತ್ರೀ ನಿಮ್ಮ ಜೀವನದಲ್ಲಿ ಒಂದು ಪವರ್ ಹೌಸ್ ಇದ್ದಂತೆ. ಆಕೆಯನ್ನು ಈ ಕೆಳಗಿನ ಲಕ್ಷಣಗಳಿಂದ ಗುರುತಿಸಿ. ನಿಮ್ಮ ಆರಾಧಕಿ. ಆಕೆ ನಿಮ್ಮ ವ್ಯಕ್ತಿತ್ವವನ್ನು ಅತಿ ಹೆಚ್ಚು ಇಷ್ಟಪಡ್ತಾಳೆ. ನಿಮ್ಮ ವೇದಿಕೆಯ ನೀವು ಏನಾದರೂ ವೇದಿಕೆ ಮೇಲೆ ಇದ್ದೀರಾ ಅಂದರೆ ಅಥವಾ ಜನಸಂದಣಿಯಲ್ಲಿ ಇದ್ದಾಗ ಹಾಗೆ ಕಣ್ಣುಗಳು ನಿಮ್ಮನ್ನೇ ಹುಡುಕ್ತಾ ಇರುತ್ತೆ. ಧೈರ್ಯದ ಮಾತುಗಾರ್ತಿ. ಸಿಂಹರಾಶಿಯವರನ್ನ ಎದುರಿಸಿ ಮಾತನಾಡೋದು ತುಂಬಾ ಕಷ್ಟ. ಆದರೆ ಈ ಸ್ತ್ರೀ ನಿಮಗೆ ತಪ್ಪು ಮಾಡಿದಾಗ ಧೈರ್ಯವಾಗಿ ಬುದ್ಧಿಯನ್ನು ಹೇಳ್ತಾಳೆ. ನಿಮ್ಮ ಒಳಿತಿಗಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ ಆಕೆ ಕಠಿಣವಾಗಿಯೂ ಕೂಡ ಇರಬಲ್ಲಳು. ಸದ್ದಿಲ್ಲದ ಬೆಂಬಲ. ನೀವು ಸೋತು ಕುಳಿತಾಗ ಅಥವಾ ನಿಮ್ಮನ್ನು ಎಲ್ಲರೂ ಟೀಕೆ ಮಾಡ್ತಿರ್ಬೇಕಾದ್ರೆ ಆಕೆ ಮಾತ್ರ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಜೊತೆ ನಿಲ್ತಾಳೆ. ಇನ್ನು ಸಂಕೇತಗಳು ಏನು? ನೀವು ಬಹಳ ದಿನಗಳಿಂದ ಮಾತನಾಡದೇ ಇದ್ದರೂ ಕೂಡ ಅನಿರೀಕ್ಷಿತವಾಗಿ ಆಕೆಯಿಂದ ಒಂದು ಲೈಕ್ ಅಥವಾ ಸಣ್ಣ ಮೆಸೇಜ್ ಅನ್ನೋದು ಬರೋದು ಆಕೆಯ ರಹಸ್ಯ ಪ್ರೀತಿಯ ಸಂಕೇತ. ಮೂರನೇದಾಗಿ ಆಕೆ ನಿಮ್ಮ ಜೀವನವನ್ನು ಹೇಗೆ ಸೆಟ್ಲ್ ಮಾಡ್ತಾಳೆ? ಸಿಂಹ ರಾಶಿಯವರಿಗೆ ಬೇಕಾಗಿರೋದು ಒಬ್ಬರು ತಮ್ಮನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಬೆಂಬಲವನ್ನು ಕೊಡೋರು. ಆಕೆ ಅದನ್ನು ಈ ರೀತಿ ಮಾಡ್ತಾಳೆ. ರಾಜಯೋಗದ ಆರಂಭ. ಸ್ಟೇಟಸ್ ಆ್ಯಂಡ್ ಫೇಮ್. ಆಕೆ ನಿಮ್ಮ ಜೀವನಕ್ಕೆ ಬಂದ ಮೇಲೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗುತ್ತೆ. ಆಕೆಯ ಅದೃಷ್ಟ ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ತರುತ್ತೆ. ಸ್ಥಗಿತಗೊಂಡಿದ್ದ ಸರ್ಕಾರಿ ಕೆಲಸಗಳು ಅಥವಾ ಉನ್ನತ ಹುದ್ದೆ ಕನಸುಗಳು ನನಸಾಗುವ ಸಮಯ ಇದು. ಇನ್ನು ಆರ್ಥಿಕ ಸುಭದ್ರತೆ. ಸಿಂಹರಾಶಿಯವರು ರಾಜರಂತೆ ಖರ್ಚು ಮಾಡ್ತಾರೆ. ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಬಂದ ಮೇಲೆ ನಿಮ್ಮ ಹಣಕಾಸಿನ ನಿರ್ವಹಣೆ ಸುಧಾರಿಸುತ್ತೆ. ಆಕೆ ನಿಮ್ಮ ಹಣವನ್ನು ಉಳಿಸುವ ಮತ್ತು ಸರಿಯಾದ ಕಡೆ ಹೂಡಿಕೆ ಮಾಡುವಂತೆ ಪ್ರೇರೇಪಿಸ್ತಾಳೆ. ಇನ್ನು ಮಾನಸಿಕ ಶಾಂತಿ. ನಿಮ್ಮ ಕೋಪ ಮತ್ತು ಉದ್ವೇಗವನ್ನು ಕಡಿಮೆ ಮಾಡುವ ಶಕ್ತಿ ಆಕೆಗೆ ಇರುತ್ತೆ. ಆಕೆಯ ಮೃದು ಮಾತುಗಳು ನಿಮ್ಮನ್ನು ಹೆಚ್ಚು ಸಂಯಮಶೀಲರನ್ನಾಗಿ ಮಾಡುತ್ತೆ. ಇನ್ನು ನಾಲ್ಕನೇದು ಗ್ರಹಗತಿಗಳ ಪ್ರಭಾವ. ಪ್ರಸ್ತುತ ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಗುರುವಿನ ಅನುಕೂಲಕರ ಸ್ಥಿತಿ ಇದೆ. ಇದರ ಜೊತೆಗೆ ಶುಕ್ರನ ಪ್ರಭಾವ ಕೂಡ ಈ ರಹಸ್ಯ ಸ್ತ್ರೀಯನ್ನು ನಿಮ್ಮ ಹತ್ತಿರ ತರ್ತಾ ಇದೆ. ಆಕೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಇರುವವರು ಅಥವಾ ಸಮಾಜದ ಉನ್ನತ ವರ್ಗದವರಾಗಿರುವ ಸಾಧ್ಯತೆ ಇದೆ. ಸಿಂಹರಾಶಿಯವರೇ ಈ ತಪ್ಪುಗಳನ್ನು ಮಾಡಬೇಡಿ. ಅಹಂಕಾರ ಬೇಡ. ಆಕೆ ನಿಮ್ಮ ಮೇಲೆ ಕಾಳಜಿ ತೋರಿಸಿದಾಗ ಅದನ್ನು ನೀವು ಅಧೀನದಲ್ಲಿರುವವರು ಅಂತ ಭಾವಿಸೋದಕ್ಕೆ ಹೋಗಬೇಡಿ. ಆಕೆಯ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರಬೇಡಿ. ಸಮಯ ನೀಡಿ. ನೀವು ಯಾವಾಗಲೂ ಕೆಲಸ ಅಥವಾ ನಿಮ್ಮ ಸ್ವಂತ ವಿಷಯಗಳಲ್ಲಿ ನೀವು ಯಾವಾಗಲೂ ಮಗ್ನರಾಗಿರ್ತಾ ಇರ್ತೀರ. ಸ್ವಲ್ಪ ಸಮಯವನ್ನು ಆಕೆಗಾಗಿ ಮೀಸಲಿಡಿ. ಸಣ್ಣ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಆಕೆ ನಿಮಗಾಗಿ ಮಾಡುವ ಸಣ್ಣ ಸಣ್ಣ ಕೆಲಸಗಳನ್ನು ಗುರುತಿಸಿ ಧನ್ಯವಾದ ಹೇಳಿ. ಇನ್ನು ಕೊನೆಯದಾಗಿ ನಿಮ್ಮ ಸಾಮ್ರಾಜ್ಯಕ್ಕೆ ರಾಣಿಯ ಆಗಮನ. ಸಿಂಹರಾಶಿಯವರೇ, ನಿಮ್ಮ ಏಕಾಂಗಿ ಹೋರಾಟಕ್ಕೆ ಈಗ ಅಂತ್ಯ ಸಿಗಲಿದೆ. ಆ ರಹಸ್ಯ ಸ್ತ್ರೀ ನಿಮ್ಮ ಬದುಕನ್ನು
ಕೇವಲ ಬದಲಿಸುವುದಿಲ್ಲ, ಅದಕ್ಕೆ ಒಂದು ಹೊಸ ಅರ್ಥವನ್ನು ನೀಡ್ತಾಳೆ. ನಿಮ್ಮ ಯಶಸ್ಸಿನ ಕಿರೀಟಕ್ಕೆ ಆಕೆ ಒಂದು ಅಮೂಲ್ಯ ರತ್ನದಂತೆ ಸೇರಲಿದ್ದಾಳೆ. ಆಕೆಯನ್ನು ಗುರುತಿಸಿ ಮತ್ತು ಸ್ವಾಗತಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಸಿಂಹರಾಶಿಯ ಎಲ್ಲ ಗೆಳೆಯರೊಂದಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಇಂತಹ ವ್ಯಕ್ತಿ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಅಂತ ಕಮೆಂಟಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.